ಹೆರಿಗೆಗೂ ಏನ್ ಸಂಬಂಧ ಅನ್ನುವ ಪ್ರಶ್ನೆ ನೀವು ಕೇಳಬಹುದು. ಆದರೆ ಕಲಾಪದ ಕೊನೆಗೆ ಹೆರಿಗೆ ವಿಚಾರ ಕೂಡ ಪ್ರಸ್ತಾಪ ಆಯಿತು. ಪ್ರಸ್ತಾಪ ಮಾಡಿದ್ದು ಯಾರು, ಯಾವ ಕಾರಣಕ್ಕೆ ಅನ್ನೋದನ್ನ ತೋರಿಸ್ತೀವಿ, ನೋಡ್ಕೊಂಡ್ ಬನ್ನಿ. ಇನ್ನು ಇಷ್ಟೆಲ್ಲ ಆಯ್ತೇನಪ್ಪ. ಈ 12ನೇ ತಾರೀಕು ಮಧ್ಯಾಹ್ನ ಆದ್ಮೇಲೆ ಇಡೀ ವಿಧಾನಸೌಧದಾಗೆ ಎಲ್ಲಿ ನೋಡಿದ್ರು ಒಂದು ತೊಟ್ಟು ನೀರು ಬರಲಿಲ್ಲ ಕಣಪ್ಪ. ಎಲ್ಲ ನಿಂತೋಗ್ಬಿಟ್ಟಿದ್ವು ನಲ್ಲಿಗಳು. ಸಾಕಾ ಈ ವಿಷಯ ಸಿಕ್ಬಿಟ್ರೆ ಆಪೋಸಿಷನ್ ಅವ್ರಿಗೆ ತಗಳಪ್ಪ ಬೆಂಕಿ ಇಕ್ಕೇ ಬಿಟ್ರು ಈಶ್ವರಪ್ಪನವರು. ಏನ್ರಿ ನಾನು ಒಳಕ್ ಹೋಗಿ ನಲ್ಲಿ ಎಲ್ಲ ತಿರುಸ್ತೀನಿ, ನೀರೇ ಬರ್ತಾ ಇಲ್ಲ ಅಂತೇಳಿ ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಟ್ಬಿಟ್ರಪ್ಪ. ಈಗ ಬಂದಿದೆ, ಈಗ ಬಂದಿದೆ ಸಭಾಪತಿಗಳೇ. ಈಗ ಒಂದು ಟ್ಯಾಪ್ ಓಪನ್ ಮಾಡ್ಕೊಂಡು ಇಲ್ಲಿ ಬಂದೆ. ಈಗ 1 ನಿಮಿಷದ ಕೆಳಗೆ ನೀರಿಲ್ಲ. ಈಗ ಜಸ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದೀರಿ. ನಾನು ನೋಡ್ಕೊಂಬಂದು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಚೇಂಬರ್ ಬೇಕಾದ್ರೆ ನೋಡಿ, ನೀರಿಲ್ಲ. ಈಗ ನೀರಿಲ್ಲ ವಿಧಾನಸೌಧದಲ್ಲಿ. ಸಭಾಪತಿಗಳ ಬಾಯೆಲ್ಲ ಸುಳ್ಳು ಹೇಳಿಸ್ಬಿಟ್ರೆ ಯಾವ ನ್ಯಾಯ? ಇಲ್ಲೆಲ್ಲ ಸುಳ್ಳು. ನಾಯಕರು ಹೇಳಿದಂಥದ್ರ ಬಗ್ಗೆನೂ ನನಗೆ ಆಪತ್ತಿ ಇದೆ. ಸುಳ್ಳು ಅಂತ ಅನ್ನೋ ಶಬ್ದ ಉಪಯೋಗಿಸಬಾರ್ದು, ಸತ್ಯದಿಂದ ತುಂಬಾ ದೂರ ಅಂತ ಹೇಳಿದೆ. ಅವಾಗ ಈ ಕೈ ನಾಯಕ ಉಗ್ರಪ್ಪ ಏನ್ ಮಾಡಿದ್ರು ಗೊತ್ತಾ? ಸುಮ್ಕಿರಪ್ಪ ನಿನ್ ಕೈ ಇಕ್ಕಿ ನೀರು ಸಿಗಲ್ಲ ಅಂತ ಹೇಳ್ಬಿಟ್ರು. ಅಧ್ಯಕ್ಷರೇ, ಹೇಗೆ ಅಂತ ಹೇಳಿದ್ರೆ ಕೈ ಹಾಕಿದ್ರು ನೀರು ನಾಪತ್ತೆ ಆಗ್ತವೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಏನ್ ಹೇಳ್ರಪ್ಪ ನೀವು? ನಮ್ಮ ಆಂಜನೇಯ ಸಾಹೇಬ್ರು ಸೆಷನ್ನಾಗೆ ಉತ್ತರ ಕೊಡೋದನ್ನ ನೋಡೋದೇ ಒಂದು ಮಜಾ ಕಣ್ರಿ. ಬಾಬಾ ಒಳ್ಳೆ ಪೈಲ್ವಾಂತರ ಅವ್ರ ಭುಜನ ಹಿಂಗೆ ಕುಣಿಸ್ಕೊಂಡು ಆನ್ಸರ್ ಕೊಡೋದೇನು, ಆಹಾ ಸೆಂಟೆನ್ಸ್ಗಳೇನು ನೋಡೋದೇ ಒಂದು ಭಾಗ್ಯ ಕಣಪ್ಪ. ಬೋವಿ ಅಂದ್ರೆ ಒಡ್ರು, ಇವರೆಲ್ಲ ಶೆಡ್ಯೂಲ್ ಕಾಸ್ಟ್ ಅಂತಾರೆ. ನೀವು ಕೂಡ ಬೋವಿ ಅಂತ ಹೇಳ್ತೀರ, ಇವರೇ ಅಂತ ಹೇಳ್ತೀರಿ. ಬೋಯಿ ಇದು ಎರಡು ಇವು ಬರ್ತಾವೆ ನೋಡಿ ಇಲ್ಲಿ ಸರ್. BO ಬೋವಿ ಅಂತಂದ್ರೆ ಇವ್ನು ಬ್ಯಾಕಪ್ ಕ್ಲಾಸ್ನಲ್ಲೂ ಅವ್ನ ಹೆಸರಿದೆ, ಇಲ್ಲೂ ಹೆಸರಿದೆ. ಆಮೇಲೆ BHO ಅಂತ ಬೋವಿ ಅಂತಂದರೆ ಅವ್ನು ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿದೆ. ಇದು ಬರೀ 2 ಜಾತಿಗಳದಲ್ಲ, 3 ಜಾತಿಗಳದ್ದು ಇಲ್ಲಿ ಭಾಳ ಕಠಿಣವಾಗಿ ಎಲ್ಲ ಜಾತಿಗೂ ಸರ್ಟಿಫಿಕೇಟ್. ಈಗ ನಾನು ಮಾದಿಗನಂದರೆ ಯಾರ್ಯಾರು ಕೊಡ್ತಾರೆ, ಅವರು ಇನ್ನೊಬ್ರು ಯಾರು ಚಲವಾದಿನೋ ವಲಯ ಅಂತಂದ್ರೆ ಕೊರ್ಚ ಅಥವಾ ಇತ್ಯಾದಿ ಜಾತಿಗಳು ಯಾವ್ಯಾವ ಇದಾವಲ್ಲ ಅವ್ರಿಗೆ ಯಾವುದೇ ಇದಿಲ್ಲ. ಇಲ್ಲಿ ಇನ್ನೊಂದು ಈ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಮೊಗೇರ ಅಂತಕ್ಕಂಥ ಒಂದು ಜಾತಿ, ಅವರು ಪಾಪ ಅತ್ಯಂತ ಅಸ್ಪೃಶ್ಯರು. ಈ ಮೊಗೇರ ಅಂತಕ್ಕಂಥ ಜಾತಿಯವರು ಏನು ಮಾಡಿದರು, ಅವರು ಸರ್ಟಿಫಿಕೇಟ್ ತಗೋಬೇಕು. ಇದಕ್ಕೆ ಹತ್ರ ಇರ್ತಕ್ಕ ಸಿನಾನಿಮಸ್ ನೇಮ್ ಅಂತಾರಲ್ಲ, ಈ ಜಾತಿಗೆ ಹತ್ರ ಇರ್ತಕ್ಕಂಥ ಮತ್ತೊಂದು ಜಾತಿಯವರು ಮೊಗವೀರರು, ನಾವು ಮೊಗೇರರು ಅಂತ ಮೊಗವೀರರು ಸರ್ಟಿಫಿಕೇಟ್ ತಗೊಳ್ತಾ ಇದ್ದಾರೆ. ಈ ಬೇಡ ಜಂಗಮ ಅಂತಂದೇಳಿ ಈ ಮಾದ್ರ ಮನೆಯಲ್ಲಿ ಬೇರೆ ಅಸ್ಪೃಶ್ಯರ ಮನೆಯಲ್ಲಿ ಬಂದು ಬೇಡಿಕೆ ತಿನ್ನೋರು ಅವರು. ನಾವು ಜಂಗಮರು ಅಂತಂದೇಳಿ ಇರ್ತಕ್ಕಂಥವ್ರು ನಾವು ಬೇಡ ಜಂಗಮರು ಅಂತೇಳಿ ಸರ್ಟಿಫಿಕೇಟ್ ತಗೊಳ್ತಾ ಇದ್ದಾರೆ. ಈ 3 ಜಾತಿಗಳು ಬೇಡ ಜಂಗಮ, ಮೊಗೇರ, ಬೋವಿ, ಈ 3 ಜಾತಿಗಳಲ್ಲಿ ಈ ರೀತಿಯ ಜಾತಿ ಪ್ರಮಾಣ ಪತ್ರ ಪಡೆಯುವಲ್ಲಿ ಈ ವಂಚನೆ ಆಗ್ತಾಯಿದೆ, ತಾರತಮ್ಯ ಆಗ್ತಾಯಿದೆ. ಕೊಡೋದ್ರಲ್ಲಿ ಅಧಿಕಾರಿಗಳು ಭಾಳ ಎಚ್ಚರಿಕೆ ವಹಿಸಿ ಕೊಡ್ತಾ ಇದ್ದಾರೆ. ಅದರಿಂದ ಈ ಒಂದು ಶರಣಪ್ಪನವರು ಭಾಳ ಅತ್ಯಂತ ಹಿರಿಯ ನಮ್ಮ ನಾಯಕರು, ವಿರೋಧ ಪಕ್ಷದ ನಾಯಕರು, ಅವ್ರ ಉಪನಾಯಕರು. ಇವರು ಒಂದು ಕಳೆದ 2-3 ಅಧಿವೇಶನದಿಂದಲೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾರೆ. ಇಲ್ಲ ಇವರು ಹೌದು ಅಂತ ಹೇಳ್ತಾರೆ, ನಾವು ಅಲ್ಲ ಅಂತಂದು ಹೇಳ್ತಾರೆ ಅಧಿಕಾರಿಗಳು. ಹೌದು ಅಲ್ಲ ಅನ್ನೋದ್ರ ಬಗ್ಗೆ ನೀವೇ ವಿರೋಧ ಪಕ್ಷದ ನಾಯಕರು ಒಂದು ಹೇಳ್ತಾರೆ. ವಿರೋಧ ಪಕ್ಷದ ನಾಯಕರು ಏನಾದ್ರೆ ಆಯ್ತು, ಇದ್ರ ಬಗ್ಗೆ ಒಂದು ಸದನ ಸಮಿತಿ ಮಾಡಿಬಿಡಿ, ಒಂದು ಇದು ಆಗಿಬಿಡಲಿ, ಒಂದು ವರದಿನೇ ಬಂದುಬಿಡಲಿ, ವಾಸ್ತವಾಂಶ ಬರಲಿ ಅಂತಂದು. ಆಯಿತು, ಯಾರು ಬೇಡ ಅಂತಾರೆ, ವಾಸ್ತವಾಂಶ ಬರಲಿ. ಅಧಿಕಾರಿಗಳು ಇರ್ತಾರೆ, ಅವರು ಇರ್ತಿದ್ದಾರೆ, ಏನು ಸ್ವಾಮಿ ಬರಲಿ, ಅದನ್ನು ಕೂಡ ನೀವು ನೋಡಿ. ನಾನು ನಿಮಗೆ ಕೇಳೋದಿಷ್ಟೇ, ಯಾರು ಅದು ವರ್ಗ ಇದ್ದಾರೆ, ಯಾವ ಸಮಾಜ ಅವರನ್ನು ದೂರ ಇಟ್ಟಿತ್ತು, ಯಾವ ಸಮಾಜಕ್ಕೋಸ್ಕರ ಮೀಸಲಾತಿದೆ ಅಂಥ ವರ್ಗಕ್ಕೆ ಅದನ್ನು ತಲುಪಿಸುವಂಥ ಜವಾಬ್ದಾರಿ ಹೊಣೆಯನ್ನು ನಾವು ನೀವೆಲ್ಲರೂ ಕೂಡ ಕಾಯ ವಾಚ ಮನಸ ಮಾಡೋದ್ರ ಮೂಲಕ ಆ ಜನಾಂಗವನ್ನು ಅಭಿವೃದ್ಧಿಯ ಮುಖ್ಯವಾಹಿನಿ ತರುವಲ್ಲಿ ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಆಶೀರ್ವಾದ ವರ್ಗದ ಮೇಲೆ ಇರಲಿ ಅಂತಂದೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ಮಾನ್ಯ ವಿರೋಧ ಪಕ್ಷದ ನಾಯಕರು ಏನು ಹೇಳಿದರೆ ಅವರ ಮಾತಿಗೆ ನಾವು ಗೌರವ ಕೊಟ್ಟು ಈ ಬಗ್ಗೆ ಒಂದು ಸದನ ಸಮಿತಿಯನ್ನು ರಚನೆ ಮಾಡ್ತೇನೆ. ಅದೆಲ್ಲದೂ ಕೂಡ ಬೆಳಕಿಗೆ ಬರಲಿ. ಯಾರಿದಾರ ನೈಜವಾಗಿರ್ತಕ್ಕಂಥ ಬೋವಿ, ಒಡ್ಡ ಇವರು ಇದಾರೆ ಅಂತವರಿಗೆ ಸರ್ಟಿಫಿಕೇಟ್ ಸಿಗಲಿ. ಇವರು ಹೇಳೋರು ಅವ್ರು ಹೌದು ಅನ್ನೋದಾದ್ಮೇಲೆ ಅವ್ರಿಗೂ ಕೂಡ ಸಿಗಲಿ. ಅಲ್ಲ ಆಯ್ತು, ಈಗ ಸದನ ಸಮಿತಿ ಮಾಡ್ತೀವಿ ಅಂತ ಚರ್ಚೆಗೆ ಹೋಗಬೇಡಿ. ಅದರಿಂದ ಈ ಬಗ್ಗೆ ಬೆಳಕು ಚೆಲ್ಲಿದಂಥ ಎಲ್ಲ ಸದಸ್ಯರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್ಕಾರ ಭಾಳ ಪಾರದರ್ಶಕವಾಗಿದೆ. ಸಾಮಾಜಿಕ ನ್ಯಾಯ, ಸಿದ್ದರಾಮಯ್ಯ ಅಂದ್ರೇ ಸಾಮಾಜಿಕ ನ್ಯಾಯ, ಸಿದ್ದರಾಮಯ್ಯ ಅಂದ್ರೇ ಸಾಮಾಜಿಕ ನ್ಯಾಯ. ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಅನ್ಯಾಯಕ್ಕೊಳಗಾದಂಥ ಜನರಿಗೆ ನ್ಯಾಯ ಕೊಡುವಲ್ಲಿ ನಂಬರ್ 1 ಈ ದೇಶದಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಧನ್ಯವಾದ.
ಇನ್ನ ಇದ್ರ ಮಧ್ಯ ಈ CM ಸಾಹೇಬ್ರು ಬಂದ್ರು ಅಂದ್ರೆ ಸಾಕು, ಅಲ್ಲಿವರೆಗೆ ಯಾರು ಸರ್ಕಾರದ ಮೇಲೆ ಕಿಚಾಯಿಸ್ತಾ ಇರ್ತಾರಲ್ಲ ಎಲ್ಲರೂ ಒಳ್ಳೆ ತಣ್ಣಗಾಯ್ಬಿಡ್ತಾರೆ ಐಸ್ ಕ್ರೀಮ್ ಆದಂಗೆ. ಸಿದ್ದರಾಮಯ್ಯ ಅಂದ್ರೆ ಆ ಈಶ್ವರಪ್ಪನವ್ರಿಗೆ ಅದು ಏನು ಪ್ರೀತಿ ನೋಡಿ, ಯಾವ್ರೇ ಯಪ್ಪ 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 ಕಿಚಾಯಿಸ್ತಾನೆ ಇರ್ತಾರಪ್ಪ ಒಬ್ರಿಗೊಬ್ರು. ಭಾಳ ದೋಸ್ತಿ ಕಂಡ್ರಿ ಇಬ್ರು, ನಮಗೆ ಗೊತ್ತಿಲ್ಲ ಅಷ್ಟೇ ಭಾಳ ದೋಸ್ತಿ ಕಂಡವ್ರೆ. ಅದಕ್ಕೆ ಎಕ್ಸಾಂಪಲ್ ಹೆಂಗ್ ಗೊತ್ತಾ, ಅವಾಗ ಇಬ್ರು ಸ್ಮೈಲ್ ಬೇರೆ ಕೊಟ್ಕೊಂತ ಇರ್ತಾರೆ ನೋಡಿ ಬೇಕಾರೆ. ನೋಡ್ರಪ್ಪ ಒಳಗಡೆ ಏನೇನ್ ನಡೀತದೆ ಅಂತ. ಈ ವಿಷಯನೆಲ್ಲ ಯಾರು ಗೊತ್ತಾ ಅಲ್ಲಿಂದ ತಗೊಂಡ್ಬಂದಿರೋದು? ನಮ್ಮ ರಿಪೋರ್ಟರ್ ಕಿರಣ್ ಹನಿಯಡ್ಕ ಅಂತ, ಪೊಲಿಟಿಕಲ್ ಬ್ಯೂರೋನವರು. ನೋಡಿದ್ರಲ್ಲ, ಕಲಾಪದಲ್ಲಿ ಕೇವಲ ಅಭಿವೃದ್ಧಿ ವಿಚಾರಗಳಷ್ಟೇ ಚರ್ಚೆಯಾಗಲಿಲ್ಲ, ಹಾಸ್ಯ ಪ್ರಸಂಗಗಳು ಕೂಡ ನಡೆಯುತ್ತೆ. ಇದುವೇ ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.